ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 27ನೇ ವಚನ. ಚಿಂತೆ ಮಾಡಿ ಮಾಡಿ ಒಂದು ಮೊಳ ಉದ್ದ ಬೆಳೆಯುವುದು ನಿಮ್ಮಲ್ಲಿ ಯಾರಿಂದ ಆದೀತು? ದೇವರ ವಾಕ್ಯವು ಈ ರೀತಿಯಾಗಿ ಹೇಳುತ್ತದೆ, ನಾವು ನಮ್ಮ ಕಷ್ಟಗಳಿಗಾಗಿ, ನಮ್ಮ ಭವಿಷ್ಯತ್ತಿಗಾಗಿ ಚಿಂತೆ ಮಾಡುವುದರಿಂದ ನಮ್ಮಲ್ಲಿರುವಂತ ಸಂತೋಷ ಸಮಾಧಾನವನ್ನು ಕಳೆದುಕೊಳ್ಳುತ್ತಿದ್ದೇವೆ ಹೊರತು ಅದರಿಂದ ಯಾವುದೇ ಲಾಭ ದೊರಕುತ್ತಿಲ್ಲ. ಆದ್ದರಿಂದ ನಮ್ಮ ಚಿಂತಾ ಭಾರವನ್ನೆಲ್ಲ ದೇವರ ಮೇಲೆ ವಹಿಸಿಬಿಟ್ಟರೆ ಆತನೇ ನಮಗೆ ಲೋಕದಲ್ಲಿ ಯಾವ ರೀತಿಯಾಗಿ ನಡೆಯಬೇಕು ಎಂಬುದಾಗಿ ದೇವರು ಸ್ಪಷ್ಟವಾಗಿ ತಿಳಿಯಪಡಿಸುತ್ತಾರೆ. ಹಾಗಾಗಿ ದೇವರ ವಾಕ್ಯವು ಈ ರೀತಿಯಾಗಿ ಹೇಳುತ್ತಿದೆ, ಚಿಂತೆ ಮಾಡುವುದರಿಂದ ನಾವು ಒಂದು ಮೊಳ ಉದ್ದವಾಗುವುದಿಲ್ಲ ಎಂಬುದಾಗಿ ದೇವರು ಸ್ಪಷ್ಟವಾಗಿ ತಿಳಿಯಪಡಿಸುತ್ತಿದ್ದಾರೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ತೋತ್ರ ಕರ್ತನೆ, ಸ್ತೋತ್ರ ಸ್ವಾಮಿ ಅಪ್ಪ, ನಿಮ್ಮ ವಾಕ್ಯ ಹೇಳುವ ರೀತಿಯಲ್ಲಿ ಕರ್ತನೆಯಪ್ಪ, ಚಿಂತೆ ಮಾಡುವುದರಿಂದ ನಮಗೆ ಯಾವುದೇ ಪ್ರತಿಫಲ ದೊರೆಯುವುದಿಲ್ಲ ಕರ್ತನೆಯಪ್ಪ. ನಮ್ಮ ಎಲ್ಲಾ ಚಿಂತಾ ಭಾರವನ್ನು ಸ್ವಾಮಿ ನಿಮ್ಮ ಮೇಲೆ ವಹಿಸಿ ಕರ್ತನೆಯಪ್ಪ, ನಾವು ಲೋಕದಲ್ಲಿ ಜೀವಿಸುವಾಗೆ ನಿಮ್ಮ ಕೃಪೆ ತೋರಬೇಕೆಂದು ನಿನ್ನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆ. ಆಮೇನ್.